ಸರಿನಮ್ಮ, ನೀವು ಇನ್ನು ಹೋಗ್ಬೋದು. ನಾಸೀರ್ ಅವ್ರ ಹತ್ರ ಕಂಪ್ಲೇಂಟ್ ಬರ್ಸ್ಕೊಳ್ಳಿ. ಮೇಡಮ್ಮ, ಇಲ್ಲ ಇಲ್ಲ, ಇವತ್ತೇ ಕರ್ಸ್ಬಿಡ್ರಿ ಅವ್ನು ರಾಜನ. ನಾವು ಇವತ್ತೇ ಮಾತಾಡ್ಕೊಂಡು ಹೋಗ್ತೀರಿ. ಇವತ್ತು ಕರ್ಸೋಕ್ಕಾಗಲ್ಲಮ್ಮ, ನಾಳೆ ಕರ್ಸ್ತೀವಿ. ನೀವು ಫೋನ್ ನಂಬರ್ ಕೊಟ್ಟೋಗಿ, ನಾವು ಫೋನ್ ಮಾಡ್ತೀವಿ ಅವ್ರು ಬಂದಮೇಲೆ. ಇಲ್ಲ ಮೇಡಮ್ಮ, ಇವತ್ತೇ ಕರ್ಸ್ಬೇಕು ನೀವು. ನಾವು ಮಾತಾಡ್ಕೊಂಡೇ ಹೋಗೋದು. ನಿಮಗೆ ಅರ್ಥ ಆಗ್ತಾ ಇಲ್ವೇನಮ್ಮ? ಇವತ್ತಾಗಲ್ಲ ಅಂತ ಹೇಳ್ತಾ ಇಲ್ವಾ? ನಾಳೆ ಕರ್ಸ್ತೀವಿ, ಹೋಗಿ ನೀವು ಫೋನ್ ನಂಬರ್ ಕೊಟ್ಬಿಟ್ಟು ಹೋಗಿ, ನಾವು ಫೋನ್ ಮಾಡ್ತೀವಿ ನಿಮಗೆ. ಮೇಡಮ್ಮ, ಇವತ್ತೇ ಕರ್ಸ್ಬಿಡ್ರಿ, ನಾವು ಮಾತಾಡ್ಕೊಂಡು ಹೊರಟೋಗ್ತೀರಿ. ತಿರ್ಗಾ ಇಲ್ಲಿಗೆ ಬರೋಕ್ಕಾಗಲ್ಲ ನಾವು. ಇವತ್ತಾಗಲ್ಲಮ್ಮ, ನಾಳೆ ಕರ್ಸ್ತೀವಿ, ಹೋಗ್ರಮ್ಮ. ನಿಮ್ಗೇನು ಒಂದ್ಸರಿ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ? ಇಲ್ಲ ಮೇಡಮ್ಮ, ಇವತ್ತೇ ಕರ್ಸ್ಬಿಡಿ ಮೇಡಮ್ಮ, ನಾವು ಹೋಗ್ಬೇಕು ಊರ್ಕ. ನಿಮ್ಗೇನು ಅರ್ಥ ಆಗ್ತಾ ಇಲ್ವೇನಮ್ಮ? ನಾಳೆ ಕರ್ಸ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಹೋಗ್ರಿ ಇಲ್ಲಿಂದ ಫೋನ್ ನಂಬರ್ ಕೊಟ್ಬಿಟ್ಟು. ಲೇ ಪದ್ಮ, ಅವ್ರು ಕರ್ಸೋವರೆಗೂ ನಾವು ಇಲ್ಲಿಂದ ಹೋಗ್ಬಾರ್ದು. ಕೂತ್ಕೊಳ್ಳೆ, ಎದ್ದೇಳ್ರಮ್ಮ ಮೇಲೆ, ಎದ್ದೇಳ್ರಿ. ಇಲ್ಲ ಮೇಡಮ್ಮ, ಅವ್ರನ್ನ ಕರ್ಸೋವರೆಗೂ ನಾವು ಹೋಗಲ್ಲ ಅಷ್ಟೇ. ನಾವು ಹೋಗಲ್ಲ ಅಂದ್ರೆ ಹೋಗಲ್ಲ. ರೀ ನಾಸಿರ್, ಏನ್ರಿ ಇವತ್ತು? ಮೇಡಮ್ ಅವ್ರು ಹೇಳ್ತಾ ಇರೋದು ನಿಮ್ಗೇನು ಅರ್ಥ ಆಗ್ತಾ ಇಲ್ಲ? ಹೋಗ್ರಮ್ಮ ಇಲ್ಲಿಂದ, ನಾಳೆ ಬಾ ಹೋಗ್ರಮ್ಮ. ಇಲ್ಲ ಇಲ್ಲ, ನಾವು ಹೋಗಲ್ಲ, ಇವತ್ತೇ ಕರ್ಸ್ರಿ ಅವ್ರನ್ನ, ನಾವು ಮಾತಾಡ್ಕೊಂಡು ಹೋಗ್ತೀರಿ. ಹಾಳಾಗೋಗ್ಲಿ, ಹೋಗಿ ಕರ್ದ್ಬಿಟ್ಟು ಹೋಗ್ರಿ. ಮೇಡಮ್, ಹೊರಗಡೆ ಪ್ರೀತ ಬಿಸಿಲು ಮೇಡಮ್, ಹೇಗೆ ಮೇಡಮ್ ಹೋಗೋದು? ಜೀಪಲ್ಲೇ ಹೋಗಿ ಕರ್ದ್ಬಿಟ್ಟು ಹೋಗ್ರಿ. ಮೀಡಿಯಾ ಅವ್ರು ಇವ್ರು ಬಂದರೆ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲಿಂದ ಬರ್ತೀರಮ್ಮ? ನಮ್ಮ ಪ್ರಾಣ ತಿನ್ನಕ್ಕ? ಹೋಗೇ ಬಾಯ್ ಮುಚ್ಕೊಂಡು. ನೀನೇ ನಮ್ಗೇನು ಸುಮ್ಮನೆ ಕೆಲಸ ಮಾಡ್ಕೊಡ್ತಾ ಇಲ್ಲ, ನಿಮ್ಗೂ ಸಂಬಳ ಕೊಡಲ್ಲ, ಹೇಳ್ಕೊಳಲ್ಲ ತಿಂಗಳು ಬಂದ್ರೆ ಸಂಬಳ. ಬಾಯ್ ಮುಚ್ಕೊಂಡು ಕೂತ್ಕಮ್ಮಲ್ಲೇ. ಎಷ್ಟು ಮಾತಾಡ್ತಾ ಇದೀಯಾ? ನಮ್ಮ ಸಂಬಳದ ಬಗ್ಗೆ ನೀನು ಯಾಕಮ್ಮ ಮಾತಾಡ್ತೀಯಾ? ಬಾಯ್ ಮುಚ್ಕೊಂಡು ಕೂತ್ಕಮ್ಮ. ನೀನೇನೋ ನಮ್ಮ ಜಾಸ್ತಿ ಮಾತಾಡಿದ್ವಿ ಅಂತಂದ್ರೆ ಮೀಡಿಯಾದವ್ರನ್ನ ಕೂಗ್ತೀನಿ ಅಷ್ಟೇನ ನಾನು. ನನಗೆ ಎಲ್ಲರೂ ಪರಿಚಯ. ಕೂಗಮ್ಮ, ಕೂಗು. ಯಾರು ಬೇಡ ಅಂತ ಹೇಳಿದ್ರ? ಓ ಹಂಗೇನಾ? ಹೋಗಿ ಕೂಗ್ಬೇಕೇನು ಮೀಡಿಯಾದವ್ರನ್ನ? ನಾಸೀರ್, ಅವ್ರ ಹತ್ರ ಏನು ಮಾತು? ನೀವು ಹೋಗಿ. ಏನಮ್ಮ, ಮಗನ ಮದುವೆ ಇನ್ನೊಂದು ವಾರ ಐತೆ, ಎಲ್ಲ ತಯಾರಿ ಜೋರು. ಏನು ತಯಾರಿನೋ ಏನೋ, ಹೋಗಮ್ಮ. ನಾನು ಒಬ್ಬಳೇ ಇರೋದು, ಏನು ತಯಾರಿ ಮಾಡ್ಕೊಳೋದು? ನಾವು ಇದ್ದೀರಲ್ಲ, ನಾವು ಸಪೋರ್ಟ್ ಮಾಡ್ತೀವಿ, ಸುಮ್ಮನೆ ರೀ. ಒಬ್ಬಳೇ ಅಂತ ಯಾಕೆ ಅನ್ಕೊಂತೀರಾ? ನಂಗೆ ಒಬ್ಬಳು ಮಗಳಿದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತಮ್ಮ. ತಮ್ಮನ ಮದುವೆಗೆ 15 ದಿವಸ 20 ದಿವಸ ಮುಂಚೆನೇ ಬಂದು ಎಲ್ಲ ಮಾಡೋಳು. ಹೋಗಿ, ನಾನು ನಿಮ್ಮ ಮಗಳಂಗೆ ಅಲ್ಲೇನಮ್ಮ? ನಿಮ್ಮ ಮಗಳಂಗೆ ತಾನೇ? ಒಂದೊಂದ್ಕಿತ ಮಗಳಂಗೆ ಅಂತೀಯ, ಒಂದೊಂದ್ಕಿತ ಪಾಪ ಮಾಡ್ಕೊಂತೀಯ. ಏನು ಹೇಳೋದು ನಿನ್ನ ಹತ್ರ, ಏನು ಬಿಡೋದು? ಹೋಗಮ್ಮ. ಅದೇನೋ ಹೇಳ್ಬೇಕು ಅಂದ್ರಲ್ಲ, ಅದೇನೋ ಹೇಳ್ರಮ್ಮ. ನಾನೇನು ಬೇಡ ಅಂತಣ್ಣ ನೀನು. ಹಲೋ, ಹೇಳಮ್ಮ. ಏನು ಮಾಡ್ತಾ ಇದೀಯ ಸಂಗೀತ? ಬಬ್ಲು ಏನು ಮಾಡ್ತಾವನೆ? ಮಲ್ಕೊಂಡವನಮ್ಮ, ನಾನು ಸುಮ್ಮನೆ ಕುತ್ಕೊಂಡಿದ್ದೀನಿ. ನೀವೆಲ್ಲ ಏನು ಮಾಡ್ತಾ ಇದ್ದೀರಮ್ಮ? ಜಾನು ಏನು ಮಾಡ್ತಾಳೆ? ಸವಿತಾ ಏನು ಮಾಡ್ತಾಳೆ? ಮಲಗವ್ರಮ್ಮ. ಏನು ಈ ಬಿಸಿ ಒಳಗೆ ಎಲ್ಲೂ ಇರಕತ್ತ ಇಲ್ಲ. ಯಾಕಮ್ಮ, ಏಸಿ ಏನಾಗ್ತಾ ಇಲ್ಲ? ಅಯ್ಯೋ ಹೋಗಮ್ಮ, ಏಸಿ ಕಥನೆ ಬೇಡ ನಂಕ. ನಾನು ಆರಾಮಾಗಿ ಈಚೆ ಕಡೆ ಕುತ್ಕೊಂಡಿದ್ದೀನಿ. ಇದು ಪೂಜೆ ಇಟ್ಕೊಳ್ಳೋಣ ಅಂತಮ್ಮ. ಸಿಂಚನದು ಹೋಮ ಪೂಜೆ ಇತ್ತಲ್ಲ, ಅದಕ್ಕೆ ಮಾಡೋಣ ಅಂತ. ಯಾವತ್ತಮ್ಮ ಪೂಜೆ? ಸೋಮವಾರ ದಿನ ಚೆನ್ನಾಗೈತೆ ಅಂತ ಹೇಳಿದ್ರು. ಬಬ್ಲೂನ್ ಕರ್ಕೊಂಡು ನೀನು ಭಾನುವಾರನೇ ಬಂದ್ಬಿಡಮ್ಮ. ರಾಜಪ್ಪನ ಬೇಕಾದ್ರೆ ಸೋಮವಾರ ಬರಲಿ, ಅಷ್ಟು ಮುಂಚಿತವಾಗಿ ಬಾ. ಹ್ಞೂ ಸರಿನಮ್ಮ, ಆಯಿತು. ಏನಣ್ಣ ಬಂದು ಹೇಳ್ಬೇಕಾ? ಇನ್ನು ರಾಜಪ್ಪ ನೋಡ್ದ ಫೋನಾಗೆ ಹೇಳ್ಬಿಟ್ಟವ್ರಂತ ಬೇಕಂತನೋ ಏನೋ. ಏನು ಬೇಡ ಬಿಡಮ್ಮ, ಇವಾಗ ಹೇಳಿದ್ರಲ್ಲ, ನಾನು ಹೇಳ್ತೀನಿ. ಹ್ಞೂ ಸರಿಯಮ್ಮ, ಆಯಿತು. ಇನ್ನೇನಮ್ಮ? ಏನದಮ್ಮ ಎಲ್ಲ ಹೇಳ್ಬೇಕು. ನೀನು ಭಾನುವಾರನೇ ಬಂದ್ಬಿಡಮ್ಮ. ಹ್ಞೂ ಸರಿ ಆಯ್ತಮ್ಮ. ಸರಿ ಇಲ್ಲಮ್ಮ ಫೋನು? ಹ್ಞೂ ಸರಿನಮ್ಮ. ಏನಮ್ಮ, ನಿಮ್ಮ ಮಮ್ಮಿ ಏನೋ ಫೋನ್ ಮಾಡೋಳೆ? ಅದೇಮ್ಮ, ನನ್ನ ತಂಗಿ ಹೆಸರಲ್ಲಿ ಪೂಜೆ ಮಾಡಿಸ್ಬೇಕಾಗಿತ್ತು, ಹೋಮ ಎಲ್ಲನೂ. ಅದಕ್ಕೆ ಸೋಮವಾರ ಪೂಜೆ ಅಂತೆ, ಅದಕ್ಕೆ ಬಾ ಅಂತ ಫೋನ್ ಮಾಡೋರೆ. ಓ ಹೌದಾ, ಸರಿನಮ್ಮ. ಆವಾಗಲೇ ಏನೋ ಹೇಳ್ತಾ ಇದ್ರಿ? ಏನೂ ಇಲ್ಲ ಹೇಳಮ್ಮ, ಏನೂ ಇಲ್ಲ. ಯಾರಿದ್ರ ಮನೆಯಲ್ಲಿ? ಯಾರಪ್ಪ ಅದು? ಬರ್ರಿ ಒಳಕ್ಕೆ. ಯಾರು? ಇಲ್ಲಿ ರಾಜಪ್ಪ ಅನ್ನೋರು. ಯಾರಮ್ಮ? ಯಾಕೆ? ನಮ್ಮ ಯಜಮಾನ್ರವರು. ಯಾಕೆ ಏನಾಗಬೇಕಾಗಿತ್ತು? ಅವ್ರು ದೊಡ್ಡ ಹೆಂಡತಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರಮ್ಮ. ಅವ್ರನ್ನ ಸ್ಟೇಷನ್ ಕಳಿಸಿ, ಎಲ್ಲಿದ್ದಾರೆ ಅವ್ರು ಕರೆಸಿ, ನಾವು ಹಾಗೆ ಜೀಪಲ್ಲಿ ಕರ್ಕೊಂಡು ಹೋಗ್ತೀವಿ. ಏನಪ್ಪ? ಅವ್ರು ದೊಡ್ಡ ಹೆಂಡತಿ ಬಂದು ಕಂಪ್ಲೇಂಟ್ ಕೊಟ್ಟವಳಂತೆ. ಹೌದಮ್ಮ, ಕರೀರಮ್ಮ, ಅವರು ಒಳಗಡೆ ಇದ್ರೆ. ಸರ್ ಯಾಕೆ ಸರ್? ನಾನೇ ರಾಜಪ್ಪ. ರೀ, ನಿಮ್ಮ ದೊಡ್ಡ ಹೆಂಡತಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವ್ರು ಸ್ಟೇಷನಲ್ಲಿ ಇದ್ದಾರೆ, ಬನ್ನಿರಿ. ಅಲ್ಲ ಸರ್, ಅವ್ರೇನು ತಪ್ಪು ಮಾಡಿದ್ದಾರೆ ಅಂತ ಸ್ಟೇಷನ್ಗೆ ಬರಬೇಕು? ಬರಲ್ಲ ಅವರು. ಮೊದಲೇ ಹೆಂಡತಿಗೆ ಡೈವರ್ಸ್ ಕೊಡ್ದೆ, ಯಾಕಮ್ಮ ಮದುವೆ ಆಗಿರೋದು ಇವರು? ಅದಕ್ಕೆ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ರೀ ಬನ್ನಿರಿ, ಸ್ಟೇಷನ್ಗೆ ಬನ್ನಿರಿ. ಸರ್, ಆ ಅಮ್ಮನ ಬಿಟ್ಬಿಟ್ಟು ಹೋಗಿ ಹತ್ತತ್ರ 2 ವರ್ಷ 3 ವರ್ಷ ಆಗೈತೆ. ಇವತ್ತಿಗೂ ಬಂದಿಲ್ಲ. ಬರಬೇಕಾಗಿತ್ತಾನೆ ಇಷ್ಟಿನಿಂದ. ಇವಾಗ ಬರ್ದಿರಾ? ಈ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟವಳು ಅವಳು, ಮಿಟ್ಕ್ಲಾಡಿ ಅವಳು. ನೋಡಿ ಅಮ್ಮ, ಬಾಯ್ಗೆ ಬಂದಂಗೆ ಏನೇನೋ ಮಾತಾಡಂಗಿಲ್ಲ ನೀವು. ಏನಿದ್ರು ಸ್ಟೇಷನಲ್ಲಿ ಬಂದು ಅವ್ರ ಮುಂದೆ ಮಾತಾಡ್ರಿ. ಬತ್ತೀರಿ ನಡೀರಿ ಸರ್, ಬತ್ತೀರಿ ನಡೀರಿ. ಅವ್ಳು ಕೇಳ್ತೀನಿ ಸರಿಯಾಗಿ, ಮಿಟ್ಕ್ಲಾಡಿಕ. ರೀ ರಾಜಪ್ಪ ಬನ್ರಿ. ಸರ್ ನನ್ನ ಕಾರಲ್ಲೇ ಬರ್ತೀನಿ, ನೀವು ನಡೀರಿ. ಸರಿ, ಬೇಗ ಬರಬೇಕು. ಸರಿ ಸರ್, ಆಯಿತು. ಅಲ್ಲ, ಅವತ್ತು ನೀವೇನು ಹೇಳಿದ್ರಿ? ಅವಳು ಬರೋದೇ ಇಲ್ಲ, ಅವಳು ನಮ್ಮ ವಿಷಯಕ್ಕೆ ಯಾಕೆ ಬರ್ತಾಳೆ, ಬರಲ್ಲ ಅಂತ ಹೇಳ್ಬಿಡ್ತಾನೆ ನೀವು ನನಗೆ ಹೇಳಿದ್ದು. ಇವತ್ತೇನಿದು ಹೊಸದಾಗಿ ಅಮ್ಮ ಬಂದು ಕಂಪ್ಲೇಂಟ್ ಕೊಟ್ಟಿರೋದು? ಸಂಗೀತ, ನೀನೇನು ಬೇಜಾರು ಮಾಡ್ಕೊಂಬೇಡ, ಸುಮ್ಮನೆ ಇರು. ಅವಳಾಗ ಅವಳು ಬಂದು ಯಾವ ಕಂಪ್ಲೇಂಟ್ ಕೊಟ್ಟಿಲ್ಲ. ಇದರಿಂದ ಯಾರೋ ಅವರೇ, ಅವಳಿಗೇನು ಗೊತ್ತಾಗಲ್ಲ. ಇದರಿಂದ ಯಾರೋ ಅವರೇ ಅಂತಂದ್ರೆ ಬೇರೆಯವ್ರಿಗೆಲ್ಲ ಏನಾಗಬೇಕು? ನಮ್ಮ ವಿಷಯ ಕಟ್ಕೊಂಡು ಬೇರೆಯವರೆಲ್ಲ ಯಾಕೆ ಬರ್ತಾರೆ? ಅವ್ರಾಗ ಅವರೇ ತಾನೇ ಬಂದು ಕಂಪ್ಲೇಂಟ್ ಕೊಟ್ಟಿರೋದು. ನೀವು ಮಾಡ್ತಾ ಇರೋ ಕೆಲಸ ಆದ್ರೂ ಏನು ನೀವು? ಆ ಅಮ್ಮನ್ಗೆ ಡೈವರ್ಸ್ ಕೊಟ್ಬಿಟ್ಟು ಆಮೇಲೆ ಮದುವೆ ಆಗಬೇಕಾಗಿತ್ತಾನೆ? ಇದೇನು ಕೆಲಸ ಮಾಡ್ತಾ ಇದ್ದಪ್ಪ ನೀನು? ಎಷ್ಟು ದಿನದಿಂದ ಕೈಕೊಂಡಿದ್ದೆ ಇವಳು ಬಾಳ ಹಾಳು ಮಾಡೋಕ್ಕೆ? ಇವತ್ತು ನೋಡು, ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಆಯಿತು. ಇದೆಲ್ಲ ಬೇಕಾಗಿತ್ತು ನಿನಗೆ ಸಂಗೀತ? ಅವತ್ತು ದೊಡ್ಡದಾಗಿ ಹೇಳ್ದಲ್ಲ, ಇಲ್ಲ ಅವಳೇನು ಬರಲ್ಲ, ಅವಳಿಗೇನು ಗೊತ್ತಾಗಲ್ಲ, ಅವಳು ಪಾಡ್ಕೊಳ್ಳ ಅವಳೇ ಅಂತ. ಇವತ್ತು ನೋಡಿದ್ರಾ ಎಂಥ ಕೆಲಸ ಆಯಿತು? ಸ್ವಲ್ಪ ಸುಮ್ಮನೆ ಇರ್ತೀಯಾ?
ಅದೇನೋ ಯಾರ ಜೊತೆಗೆ ಬಂದವಳು ಅದೇನಾಗೋಯ್ತು ಅಲ್ಲಿ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು. ಬಾಯಿಗೆ ಬಂದಂಗೆ ಮಾತಾಡಬೇಡ. ಸರಿ ನಡಿ, ನಾನು ಬರ್ತೀನಿ, ಹೋಗೋಣ. ನಾನು ಬರ್ತೀನಿ, ನಡಿಯಪ್ಪ ಹೋಗೋಣ. ನೀವೇನು ಬರೋದೇನು ಬೇಡ ಬಿಡಮ್ಮ. ಇಲ್ಲ ಇಲ್ಲ ಆಗಲ್ಲ, ನಾನು ಬರ್ತೀನಿ. ನಡೀರಿ, ಅದು ಯಾರ ಜೊತೆಗೆ ಬಂದವಳು ಅದೇನು ಕತೆನೋ ಕೇಳೋಣ ನಡೀರಿ. ಅಲ್ಲಮ್ಮ, ಇಷ್ಟು ದಿವಸದಿಂದ ಇಲ್ದಿದ್ದು ಇವಾಗ ಬಂದಿದ್ರಲ್ಲಮ್ಮ ಕಂಪ್ಲೇಂಟ್ ಕೊಡೋಕ್ಕೆ. ಹಾಂ, ಅಯ್ಯೋ ನಾನು ಬಂದಾಗಿಂದ ಹೇಳ್ತಾನೆ ಇದ್ದೀನಲ್ಲ ಮೇಡಮ್, ಅವಳೊಬ್ಬಳು ಪೆದ್ದಿ, ಅವಳಿಗೆ ಏನು ಗೊತ್ತಾಗಲ್ಲ ಅಂತ. ನೀವೇನು ತಿರ್ಗಾ ಕೇಳಿದ್ದೆ ಕೇಳ್ತಾ ಇದ್ದೀರಾ? ಸ್ವಲ್ಪ ಹೊತ್ತು ನೀವು ಸುಮ್ಮನೆ ಇರ್ತೀರಾ? ಏನು ಬಂದಾಗಿಂದ ನೋಡ್ತಾ ಇದ್ದೀನಿ, ನೀವೇ ಮಾತಾಡ್ತಾ ಇದ್ದೀರಾ, ಅವ್ರಿಗೇನು ಮಾತಾಡೋಕ್ಕೆ ಬರಲ್ವಾ? ಮಾತಾಡಮ್ಮ ನೀನು. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಪದ್ಮ ಮೇಡಮ್. ಯಾಕಮ್ಮ ಇಷ್ಟು ದಿವಸದಿಂದ ಬಂದಿಲ್ಲ ನೀನು? ಅಯ್ಯೋ ಮೇಡಮು, ಈ ರಾಜಪ್ಪನವನಲ್ಲ, ಅಯ್ಯಪ್ಪನ ಯಾರು ಬೇರೆಯವರಲ್ಲ, ನಮ್ಮ ಮಾವನ ಮಗನೇ. ನಮ್ಮ ಅಮ್ಮನು ರಾಜಪ್ಪನಿಗೆ ಅಕ್ಕನಾಗಬೇಕು, ಸ್ವಂತ ಅಕ್ಕನಾಗಬೇಕು. ನಾನು ಅವತ್ತು ಹೇಳಿದ್ನಿ ಆಗಲ್ಲ, ಅವ್ನು ನೋಡಿದ್ರೆ ಹಂಗವನೇ, ನಾನು ನೋಡಿದ್ರೆ ಹಿಂಗಿದ್ದೀನಿ, ನಾನು ಆಗಲ್ಲ ಅಂತಾನೆ. ನಮ್ಮ ಅಮ್ಮನಿಗೆ ಹೇಳ್ಬೇಕಲ್ಲ, ಬಲವಂತವಾಗಿ ಮದುವೆ ಮಾಡಿದ್ರು. ಅಪ್ಪ ಏನಾದರೂ ನಿಮ್ಗೆ ಹಿಂಸೆ ಕೊಡ್ತಾ ಇದ್ದೀನಮ್ಮ? ಇಲ್ಲ ಮೇಡಮು, ಏನು ಹಿಂಸೆ ಕೊಡ್ತಾ ಇರಲಿಲ್ಲ, ನನ್ನ ಜೊತೆಗೆ ಮಾತಾಡ್ತಾನೆ ಇರಲಿಲ್ಲ. ಏನೋ ಯಾವಾಗಲೂ ಉದ್ದಿಸ್ಕೊಂಡೇ ಇರೋಣ. ಹಿಂಗೆ ಒಂದು 7-8 ವರ್ಷ ಜೊತೆಗಿದ್ನೆ. ಆಮೇಲೆ ನನಗೂ ಬೇಜಾರಾಗಿ ಹೋಗ್ಬಿಡ್ತು. ನಾನು ನಮ್ಮ ಹುಟ್ಟಿದ ಮನೆಗೆ ಬಂದ್ಬಿಟ್ನೆ. ನನ್ನ ಹುಟ್ಟಿದ ಮನೆಗೆ ಇರೋಕೆ ಒಂದು ಮನೆ ಕೊಟ್ಟವ್ರೆ. ಏನೋ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ಮೇಡಮ್ಮ. ಈಗ ಈ ಅಮ್ಮನ ನಮ್ಮ ಭಾವ ನಿಂತಿ ಈ ಅಮ್ಮನೆ ಬಲವಂತ ಮಾಡಿ ಕರ್ಕೊಂಬಂದಿದ್ದು ನನ್ನನ್ನು. ಏನಮ್ಮ ರಾಧಮ್ಮ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ನೀನ್ಯಾಕಮ್ಮ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇದೆಯಾ? ಅಯ್ಯೋ, ನಮ್ಮ ಮನೆ ಹೆಣ್ಮಗು ಮಗಳು ಹಂಗೆ ಬಿಟ್ಬಿಡಕತ್ತೈತಾ? ಪಾಪ ಅವಳೆ ಯಾವುದೋ ಗುಡಿಸ್ಲಾಗವಳೆ ಕೂಲಿನಲ್ಲಿ ಮಾಡ್ಕೊಂಡು. ಹಾಂ, ಏನೋ ಒಂಚೂರು ಅವಳಿಗೆ ಆಧಾರ ಮಾಡಿಕೊಟ್ರೆ ಸರಿನಮ್ಮ. ಅವ್ರು ಬರಲಿ, ಏನು ಹೇಳ್ತಾರೋ ನೋಡೋಣ. ಅದೇನೋ ನನಗೇನೋ ಗ್ಯಾರಂಟಿ ಇಲ್ಲ ಮೇಡಮ್ ಅವ್ನು ಬರೋದು. ಯಾಕಂತಂದ್ರೆ ಇವಾಗ ಮದುವೆಗಳಲ್ಲ ಅವಳು. ಹಾಂ, ಬಲು ಮಿಟ್ಕಲಾಡಿ ಅವಳು. ಗಂಡನ ಬಿಟ್ಬಿಟ್ಟು ಬಂದು ಇವನು ಕಟ್ಕೊಂಡವಳೆ. ಒಂದು ಮಗು ಕೂಡ ಐತೆ. ಏನೋ ಕಳಿಸ್ತಾಳೋ ಕಳಿಸಲ್ಲ ಯಾರು ಕೇಳೋದು? ಮಿಟ್ಕಲಾಡಿ ಆದಂಗೆ ಆಡ್ತಾಳೆ ಅವಳು. ಬಜಾರಿ ಅವಳು. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಇರ್ತೀಯನಮ್ಮ. ನೀನು ನೋಡಿದ್ಯಾ ಬಜಾರಿ ಅಂತ? ಹಾಂ, ಸುಮ್ಮನೆ ನೋಡ್ದೆ ಮಾಡಿದೆ ಮಾತಾಡಿದ್ದೆ ಅಂದರೆ ಏಟಿಗೆ ಬೀಳುತ್ತೆ ನಿನಗೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕಮ್ಮ. ಬಂದಾಗಿಂದ ನೋಡ್ತಾ ಇದ್ದೀನಿ, ವಟ 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 ಅಂತ ಇದೆಯಾ? ಅವ್ರು ಸುಮ್ಮನೆ ಅವರೇ, ನೀನು ಯಾಕಮ್ಮ ಹಿಂಗಾರಾಡ್ತಾ ಇದೆಯಾ? ಅಯ್ಯೋ, ಅದ್ಯಾಕೆ ಮೇಡಮ್ ಹಂಗೆ ಮಾತಾಡ್ತಾ ಇದೆಯಾ? ಅವಳು ಸುದ್ದಿ ಎತ್ತಿದ್ರೆ ಹಾಂ, ಅವಳು ಇರೋದಂಗೆ ನಾನು ಹೇಳ್ತಾ ಇರೋದಂಗೆ. ಬತ್ತಳಿರು ನೋಡಿ ಅಂತೆ ಮಿಟ್ಕಲಾಡಿ ಅವಳು. ಅವ್ರೇನಕ್ಕಮ್ಮ ಬರ್ತಾರೆ? ನೀವು ಹೇಳಿರೋ ರಾಜಪ್ಪನ ಕರ್ಸಿ ಅಂತ. ಅವ್ರನ್ನ ಕರ್ಸಿ ಅಂತಲ್ಲ, ಅವ್ರೇನಕ್ಕೆ ಬರ್ತಾರೆ? ಅವಳು ಬರಬೇಕು ಅವಳು. ಅವಳಿಂದ ತಾನೇ ಇವಳು ಕನ್ಯೆ ಆಗಿರೋದು. ಅವ್ರೇನು ಮಾಡಿದ್ರಮ್ಮ? ಇವ್ರು ಅವ್ರ ಮನೆ ಹತ್ರಕ್ಕೆ ಹೋಗಿದ್ದಾಗಿಲ್ಲ, ಮನೆಯೊಳಗೆ ಬರಬೇಡ ನೀನು ಹೋಗು ಅಂತೇನೆ ಆಚೆ ತಳ್ಳಿದ್ರಾ? ಏನಮ್ಮ ಪದ್ಮ, ಆಚೆ ತಳ್ಳಿದ್ಲೇನಮ್ಮ ಅಮ್ಮ ನಿನಗೆ? ಅಯ್ಯೋ, ಆ ಅಮ್ಮನ ಹುಟ್ಟೆ ಕಾಣೆ, ನಾನು ಊರಿಗೆ ಹೋಗೇ ಇಲ್ಲ ಮೇಡಮ್ಮ. ನಂಗೆ ಅವ್ರಿಗೆ ಯಾವ ಸಂಬಂಧನೂ ಇಲ್ಲ, ನನಗೆ ಬೇಕಾಗಿಲ್ಲ. ಕೇಳಿಸ್ಕೊಂಡೇನಮ್ಮ ರಾಧಮ್ಮ? ಸುಮ್ಮನೆ ಕೆಲ್ಸಕ್ಕೆ ಬರ್ದೆಲ್ಲ ಮಾತಾಡಿದ್ರೆ ಆಗಲ್ಲ. ನೋಡಿ ಮೇಡಮ್ಮ, ಯಾರು ಹೆಂಗೋ ಏನೋ ನನಗೆ ತಿಳಿದು. ಇವಾಗ ಇವಳಿಗೆ ನ್ಯಾಯ ಕೊಡಿಸ್ಬೇಕಷ್ಟೇ. ಅಷ್ಟು ದುಡ್ಡಾಯ ಕೊಡಿಸ್ಬೇಕು, ಅಲ್ಲಿ ಜಮೀನಾಗ ಭಾಗ ಕೊಡಿಸ್ಬೇಕು. ಬರಲಿ ಇರಮ್ಮ, ರಾಜಪ್ಪನ ಬರಲಿ, ಮಾತಾಡೋಣ. ಜಮೀನಲ್ಲಿ ಭಾಗ ಅದು ಇದು ಬೇಕಂದ್ರೆ ಕೋರ್ಟ್ಗೆ ಹೋಗ್ಬೇಕು. ಕೋರ್ಟಲ್ಲಿ ಅದೆಷ್ಟು ವರ್ಷ ಆಗ್ತೈತೋ ಏನೋ ನಮಗೆ ಗೊತ್ತಿಲ್ಲ. ಅಯ್ಯೋ, ನಾವೆಲ್ಲ ಕೋರ್ಟ್ಗೆಲ್ಲ ಹೋಗಲ್ಲ. ನಮ್ಗೆ ಅವೆಲ್ಲ ಎಲ್ಲವೋ ಏನು ಕಥೆನೋ ಅದೆಲ್ಲ ತಿಳಿದು ನಮಗೆ ಬೇಕಾಗಿಲ್ಲ. ಕೋರ್ಟು ಕಚೇರಿ ಎಲ್ಲ ನಾವು ನೋಡಿಲ್ಲ. ಈ ಅಮ್ಮನ ಮಾತನ್ನು ಕೇಳ್ಕೊಂಡು ಬಂದಿದೆಯಲ್ಲ, ಇನ್ನು ಅನ್ಭವಿಸ್ಬೇಕು ನೀನು. ಕೋರ್ಟ್ಗೆ ಹೋಗ್ಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಹೈಕೋರ್ಟ್ಗೂ ಹೋಗ್ಬೇಕು. ಯಾಕೆ ಅಮ್ಮನ ಮಾತು ಕೇಳಿ ಬಂದಿದ್ದು ನೀನು? ಹೇಳಿದ್ರೇನ್ರಿ ನಾಸರ್? ಹ್ಞೂ ಮೇಡಮ್, ಬರ್ತಾ ಇದ್ದಾರೆ. ನಾನು ನಮ್ಮ ಕಾರಲ್ಲೇ ಬಂದೆ, ಅವ್ರು ನಮ್ಮ ಕಾರಲ್ಲಿ ಬರ್ತೀನಿ ನೀವು ಹೋಗಿ ಅಂತಂದರು. ಹೌದಾ, ಸರಿ ಆಯಿತು. ಬರಲಿ ಅವ್ನು ಗಾಚಾರ ಬಿಡಿಸ್ತೀನಿ. ಬಾಯಿ ಮುಚ್ಕೊಂಡು ಕೂತ್ಕಮ್ಮ ಅಂತಂದ್ರೆ ಮತ್ತೆ ಮಾತಾಡ್ತಾ ಇದೆಯಾ? ಒದ್ದು ಒಳಗಾಗ್ತೀನಿ ನಿನ್ನ. ಜಾಸ್ತಿ ಆಯ್ತು ನಿಂದು. ನೀವು ಹಿಂಗೆಲ್ಲ ಮಾತಾಡೋಂಗಿದ್ರೆ ನಾನು ಮೀಡಿಯಾದವ್ರನ್ನ ಕರ್ಸ್ತೀನಿ ಅಷ್ಟೇ. ಹೌದಾ, ಖರ್ಚು ಮತ್ತೆ ನೋಡೋಣ. ಹೋಗು, ಕರ್ಕೊಂಬೋಗು. ಯಾರನ್ನ ಕರ್ಕೊಂಬರ್ತೀಯ?